ಹಾಯ್ ಎಲ್ರಿಗೂ ವೆಲ್ಕಮ್ ಟು ಶ್ರುತೀಸ್ ಲೈಫ್ ಸ್ಟೈಲ್ 3D ರಂಗೋಲಿ ನಾನೇ ಹಾಕಿರೋದು. ಚೆನ್ನಾಗಿದೆನಾ? ಸೂಪರಾಗಿದೆ ಅಲ್ವಾ? ನಮ್ಮ ಅಣ್ಣು ಹೆಂಗ ನಮ್ಮ ಮನೆಯಲ್ಲೊಂದು ಪುಟ್ಟ ಇಲಿಯು ಇರುವುದು, ಯಾವ ಹಣ್ಣು ಕೊಂಡರೂ ಕಡೆದು ಬಿಡುವುದು, ಅದರ 2 ಹಲ್ಲುಗಳು ಇಸಿ ಮಾಡುವುದು. ಯಾವುದದು ಇಲಿ? ಇದೆ 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 ಪುಟ್ಟ ಇಲಿ, ಪುಟ್ಟ ಇಲಿ. ಅಣ್ಣಮ್ಮ ಹಣ್ಣು. ಯಾವ ಊರಣ್ಣು? ಆ ಊರಣ್ಣಿದು ಹಂಗಾಡು ಯಾವ ಹಣ್ಣಿದು? ಇವರು ನಿಮ್ದು ಯಾವೂರಮ್ಮ? ಸಂಜೆ ನನ್ನ ಮಕ್ಕಳು ಅವ್ರಿಗವ್ರೆ ಮೆಹಂದಿ ಹಾಕ್ಕೊತಾ ಇದ್ರು. ಏನೋ ಬಿಡು ನಾರ್ಮಲಾಗಿ ಹಾಕ್ಕೊತಾರ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ದಾರಲ್ವ. ತುಂಬ ದಿನಗಳೇ ಆಯಿತು ಮನೇಲಿ ಆಯಿಲ್ ಐಟಮ್ಸ್ ಏನೂ ಮಾಡೇ ಇಲ್ಲ. ನಮ್ಮ ಮನೆಯವರು ಡಯಟ್, ಅದಕ್ಕೋಸ್ಕರ ನಾವು ಸ್ವೀಟ್ ಆಗಲಿ ಆಯಿಲ್ ಐಟಮ್ಸ್ ಆಗಲಿ ಮಾಡೋದಿಲ್ಲ. ಸೊ ನನಗೆ ಮಿರ್ಚಿ ಬಜ್ಜಿ ತಿನ್ನಬೇಕು ಅಂತ ತುಂಬಾ ಆಸೆ ಆಗಿತ್ತು. ನಮ್ಮ ಅತ್ತೆಗಂದೆ, ಅಮ್ಮ ಇವತ್ತು ಬಜ್ಜಿ ಮಾಡಿರಿ, ಒಗ್ಗರಣೆ ಬಜ್ಜಿ ಮಾಡಿರಿ ಅಂತ. ಅವರು ಸೂಪರಾಗಿ ಮಾಡ್ತಾರೆ ಒಗ್ಗರಣೆ ಬಜ್ಜಿ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಪ್ರೋಸೆಸ್ ಮಾಡ್ತಾ ಇರ್ತಾರೆ. ನಮ್ಮ ಮನೇಲಿ ಈ ಥರ ಮಾಡ್ತಾರೆ. ಯಾರಿಗೇನು ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡೋದೇನು ಬೇಕಿಲ್ಲ ಅನಿಸುತ್ತೆ. ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ರೆಸಿಪಿಲಿ ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಅಂದ ಹಾಗೆ ಒಬ್ಬ ಸಿಸ್ಟರು ಕಮೆಂಟ್ ಮಾಡಿದರು, ಅಕ್ಕ ನೀವು ಇಷ್ಟೆಲ್ಲ ಹ್ಯಾಪಿಯಾಗಿರ್ತೀರಲ್ವ ನಿಮ್ಮ ಅತ್ತೆ ಜೊತೆ, ಏನಾದರೂ ಟಿಪ್ಸ್ ಕೊಡಿ ಅಂತ. ಅದರಲ್ಲಿ ಏನಿದೆ ಟಿಪ್ಸು? ನೀವು ಅವ್ರನ್ನ ಅಮ್ಮ ಅಂದ್ಕೊಳ್ರಿ, ಅವ್ರು ನಿಮ್ಮನ್ನ ಮಗಳು ಅನ್ಕೊತಾರೆ. ಅದು ಬಿಟ್ಟು ನೀವು ಅವ್ರನ್ನ ಅಮ್ಮ ಅಂದ್ಕೊಳ್ತೀರಾ ಅದು ಇದು ಆ ಥರ ಮಾತಾಡ್ತಾ ಇದ್ದರೆ ಅವರು ಅದೇ ಥರನೇ ರಿಯಾಕ್ಟ್ ಮಾಡ್ತಾರೆ. ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ. ಗಂಡ ಹೆಂಡತಿ ಯಾವ ಥರ ಇರ್ತಾರೋ ಅದು ದೇವ್ರಿಗೆ ಬಿಟ್ಟಿದ್ದು. ಬಟ್ ಅತ್ತೆ ಸೊಸೆ ಚೆನ್ನಾಗಿದ್ರೇ ಯಾವುದೇ ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನು. ನಮ್ಮ ಅತ್ತೆ ಬಜ್ಜಿ ಮಾಡ್ತಾರೆ, ತಿಂತಾ ಇದ್ದರೆ ಅವ್ರು ಹಾಕ್ತಾ ಇರ್ತಾರೆ, ನಾನು ಅಲ್ಲಿಗೆ ತಿಂದುಬಿಡ್ತೀನಿ. ಒಬ್ಬೊಬ್ಬರ ಮನೇಲಿ ಇರುತ್ತೆ, ಮನೇಲಿ ಎಲ್ಲರೂ ತಿಂದಮೇಲೆ ಹೆಣ್ಮಕ್ಳು ತಿನ್ನಬೇಕು ಹಂಗೆ ಹಿಂಗೆ ಅಂತ. ನಮ್ಮ ಮನೇಲಿ ಆ ಥರ ಏನೂ ಅಲ್ಲ. ನಮ್ಮ ಅತ್ತೆ ಆ ಕಡೆ ಹಾಕ್ತಾ ಇರ್ತಾರೆ, ಈ ಕಡೆ ನನಗೆ ತುಂಬ ಇಷ್ಟ ಅಂತ ಅವ್ರಿಗೂ ಗೊತ್ತು. ಹಾಗಾಗಿ ಅಷ್ಟೇನೋ ಅವರು ತಲೆ ಕೆಡ್ಸ್ಕೊಳಲ್ಲ. ಸೊ ಒಗ್ಗರಣೆ ಮಿರ್ಚಿ ಆಗಿದ್ದಾಯಿತು, ಎಲ್ಲರೂ ಕೂತ್ಕೊಂಡು ಟಿಫನ್ ಅಂತೂ ಮುಗಿಸಿದ್ದಾಯಿತು. ಇದಾಗಿತ್ತು ಆ್ಯಕ್ಚುಲಿ ಇವತ್ತಿನ ವ್ಲಾಗು. ಇದು ನೆಕ್ಸ್ಟ್ ಡೇ ನನ್ನ ಮಗಳ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇವೆಂಟ್ ಇತ್ತು. ಅವಳಿಗೇನೋ ಮೆಡಲ್ಸ್ ಬಂದಿದೆ ಬಾ ಅಂತ ಹೇಳಿದ್ಲು. ನಾವು ಹೋದಾಗ ಇನ್ನೂ ಏನೂ ಸ್ಟಾರ್ಟೇ ಆಗಿದ್ದಿಲ್ಲ. ಸೊ ವಾಪಸ್ ಬಂದುಬಿಟ್ವಿ ಮನೆಗಂತೂ. ಮನೇಲಿ ತುಂಬ ಕೆಲಸ ಇದ್ದಿದ್ದರಿಂದ ನಾನು ಏನೂ ರೆಡಿಯಾಗಿ ಏನೂ ಹೋಗಿದ್ದಿಲ್ಲ. ರಿಯಲ್ ವೀಡಿಯೋನೇ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಯಾರೂ ಭಯ ಬೀಳಬೇಡ್ರಿ. ಇದು ಒಂದು ಪ್ರಾಡಕ್ಟ್ ನಾನು ಮೀಶೋದಿಂದ ತರಿಸಿದ್ದೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ವ, ಅದು ಯಾವ 3D ರಂಗೋಲಿ ಅಲ್ಲ, 3D ಮ್ಯಾಟ್ ಇದು. ಬಟ್ ಇದು ಮ್ಯಾಟ್ ಥರ ಯೂಸ್ ಮಾಡೋಕ್ಕಂತೂ ಇಷ್ಟನೇ ಆಗಲ್ಲ. ಏನಾದರೂ ಡೆಕೋರೇಟಿವ್ ಪೀಸ್ ಆ ಥರ ಎಲ್ಲ ಏನಾದರೂ ಯೂಸ್ ಮಾಡೋಣ ಅಂತೇಳಿ ತರಿಸಿದೆ. ತುಂಬ ಚೆನ್ನಾಗಿದೆ. ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಿಮ್ಮ ಇನ್ಬಾಕ್ಸ್ಗೆ ಲಿಂಕ್ ಬರುತ್ತೆ. ಓಕೆನಾ? ಬಾಯ್.